ಸ್ನೇಹಿತರೆ, ಚಂದ್ರು ಟ್ರಾವೆಲರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದ ಮಲೆನಾಡಿನ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಬಗ್ಗೆ ಇಂದು ಮಾಹಿತಿಯನ್ನು ತಿಳಿಯೋಣ. ಸುಮಾರು 300 ವರ್ಷಗಳ ಹಿಂದೆ ಅಂದರೆ 1689ರಲ್ಲಿ ಶಿರಸಿಯಲ್ಲಿ ಮಾರಿಕಾಂಬಾ ದೇವಿಯನ್ನು ಪ್ರತಿಷ್ಠಾಪನೆಗೊಳಿಸಲಾಯಿತು. ಒಮ್ಮೆ ಕಾರ್ತಿಕ ದೀಪೋತ್ಸವ ಸಂದರ್ಭದಲ್ಲಿ ಚಾವಣಿ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಆದ್ದರಿಂದ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಹಾನಿಯಾಗಿತ್ತು. ಅದಾದ ನಂತರ ದೇವಸ್ಥಾನದ ಮುಂದೆ ಇದೆಯಲ್ಲ, ಇದನ್ನೆಲ್ಲ 1850ರಿಂದ 1873 ನಿರ್ಮಾಣ ಮಾಡಲಾಗಿದ್ದು, ಗರ್ಭಗುಡಿ ಬಿಟ್ಟು ಹೊರಗಡೆ ಕಾಣುವ ಕಟ್ಟಡ. ಬಂಗಾಳದ ಕಾಳಿಕಾ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಅಂಬಾ ಭವಾನಿಯಂತೆ ಶಿರಸಿಯ ಶ್ರೀ ಮಾರಿಕಾಂಬೆ ಕರ್ನಾಟಕದ ಅತ್ಯಂತ ಜಾಗೃತ ಶಕ್ತಿಪೀಠವಾಗಿದೆ. ಸ್ನೇಹಿತರೆ, ಚಂದ್ರು ಟ್ರಾವೆಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮ್ಮ ಮಾರಿಕಾಂಬಾ ದೇವಿಯ ಸಭಾಮಂಟಪ. ಇಷ್ಟು ದೊಡ್ಡ ಸಭಾಮಂಟಪ ಯಾವ ದೇವಸ್ಥಾನದಲ್ಲೂ ಇಲ್ಲ. ಒಂದು ವೇಳೆ ಇದ್ದರೆ ದೇವಸ್ಥಾನದ ಹೊರಗಡೆ ಇರುತ್ತೆ. ಆದರೆ ಶಿರಸಿಯಲ್ಲಿ ಮಾತ್ರ ದೇವಸ್ಥಾನದ ಒಳಗಡೆ ಇದೆ, ಅಂದರೆ ಮಧ್ಯದಲ್ಲಿದೆ. ಇಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ದೇವಿಯ ಮುಂದೆಯೇ ನಡೆಯುತ್ತದೆ. ಇಲ್ಲಿ ನವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಕೀರ್ತನೆ, ಪ್ರವಚನ, ಭರತನಾಟ್ಯ ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಅದೇ ಜಾತ್ರೆಯ ಸಮಯದಲ್ಲಿ ದೇವಿಯನ್ನು ಇದೇ ಮಂಟಪದಲ್ಲಿ ಕೂರಿಸಿ ಮದುವೆಯ ಕಾರ್ಯಕ್ರಮ ನಡೆಯುತ್ತದೆ. ಇದು ಜಾತ್ರೆಯ ಸಮಯದಲ್ಲಿ ಮಾತ್ರ. ಜಾತ್ರೆಯ ಸಮಯದಲ್ಲಿ ದೇವಿಯು ಗುಡಿಯ ಒಳಗಡೆ ಇರುವುದಿಲ್ಲ. ಆ ಸಮಯದಲ್ಲಿ 8 ದಿನಗಳ ಕಾಲ ದೇವಸ್ಥಾನದ ಗರ್ಭಗುಡಿಯನ್ನು ಬಾಗಿಲು ಹಾಕಿರ್ತಾರೆ. ದೇವಿಗೆ ಕುಂಕುಮಾರ್ಚನೆ ಸಹಿತ ಮಂಗಳಾರತಿಗೆ 10 ರೂಪಾಯಿ ಸೇವಾ ಶುಲ್ಕವಿರುತ್ತದೆ. ಹಾಗೆ ಉಡಿ ಒಂದಕ್ಕೆ 30 ರೂಪಾಯಿ, ಪಂಚಾಮೃತ ಅಭಿಷೇಕಕ್ಕೆ 50 ರೂಪಾಯಿ ಇರುತ್ತದೆ. ಆದರೆ ಇದಕ್ಕೆ ಒಂದು ದಿನ ಮೊದಲೇ ಪಾವತಿ ಮಾಡಬೇಕಾಗುತ್ತದೆ. ಹಾಗೆಯೇ ಮಹಾಪೂಜೆಗೆ 150 ರೂಪಾಯಿ, ಪಂಚರಸ ಫಲಾಭಿಷೇಕಕ್ಕೆ 200 ರೂಪಾಯಿ, ಇನ್ನು ಪುಷ್ಪಾಲಂಕಾರ ಪೂಜೆಗೆ 501 ರೂಪಾಯಿಗಳು ಪಾವತಿ ಮಾಡಬೇಕಾಗುತ್ತದೆ. ಮೇಲ್ಗಡೆ ಏನು ಡಿಸೈನ್ ಕಾಣಿಸುತ್ತೆ ಅಲ್ವಾ ಗೋಡೆ ಮೇಲೆ, ಇದಕ್ಕೆ ಕಾವಿ ಕಲೆ ಅಂತಾರೆ. ಇದು ಮೂಲತಃ ಗೋವಾ ಸೈಡ್ ಜನರು ಮಾಡ್ತಾರೆ. ಇದನ್ನು ಕಟ್ಟಬೇಕಾದರೆ ಗೋಡೆಗೆ ಹಚ್ಚಾಕಿದ್ದಾರೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ರೀಪೇಂಟ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಕಾವಿ ಕಲೆಗಾರರನ್ನು ಕರೆಸುತ್ತಿದ್ದರು. ಆದರೆ ಈಗ ಶಿರಸಿಯಲ್ಲಿ ಈ ಕಲೆಗಾರರು ಇದ್ದಾರೆ. ಈ ಕಂಬಗಳು ಅಥವಾ ಪಿಲ್ಲರ್ಗಳು ಸಿಮೆಂಟ್ ಹಾಕಿ ಕಟ್ಟಿದ್ದಲ್ಲ, ಬೆಲ್ಲ, ಸುಣ್ಣ ಮತ್ತು ಮಣ್ಣು ಅದನ್ನು ಹಾಕಿ ಮಾಡಿದ್ದು ಕಟ್ಟಡ ಇದು. ಈ ಗೋಡೆ ಇದೆಯಲ್ಲ 3 ಅಡಿ ಅಗಲ ಇದೆ ಮತ್ತು ಯಾವುದೇ ಕಂಬ ಅಥವಾ ಗೋಡೆ ತೆಗೆದುಕೊಂಡರೂ 3 ಅಡಿ ಇದೆ. ಇನ್ನು ಈ ಗೋಡೆ ಗರ್ಭಗುಡಿಯ ಗೋಡೆ. ಇದು ರಾಜಗೋಪುರದ ಕಳಸ. ಇನ್ನು ದೇವಿಯ ಕಥಾ ಹಿನ್ನೆಲೆಗೆ ಬಂದರೆ, ಇಂದಿನ ಹಾವೇರಿ ಜಿಲ್ಲೆಯ ಹಾನಗಲ್ ಅಂದಿನ ವಿರಾಟ ನಗರವಾಗಿತ್ತೆಂದು ಹೇಳಲಾಗುತ್ತದೆ. ಚಾಲುಕ್ಯರ ಶಾಸನಗಳಲ್ಲಿ ಕೂಡ ಇದೆ. ಇದು ವಿರಾಟನ ಕುಂಟೆ ಎನ್ನಲಾಗಿದೆ. ಮಹಾಭಾರತ ಕಾಲದ ವಿರಾಟ ನಗರ ಇದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ಇಂದು ಕುಂತಿಯ ದಿಬ್ಬವೆಂದು ಹೇಳಲಾಗುವ ಈ ಸ್ಥಳವೇ ಶ್ರೀದೇವಿಯು ಕುಳಿತುಕೊಂಡ ತ್ರಿಭುವನೇಶ್ವರಿ ಪೀಠವಾಗಿತ್ತೆಂದು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಆ ಕಾಲದಲ್ಲಿ ದೇಶದ ತುಂಬೆಲ್ಲ ತುಂಡು ಪಾಳೆಗಾರಿಕೆಗಳೇ ರೂಢಿಯಲ್ಲಿದ್ದವು. ಆದ್ದರಿಂದ ಕಳ್ಳತನ,
ಕೊಲೆ ಸುಲಿಗೆಗಳು ಸಾಮಾನ್ಯವಾಗಿದ್ದವು. ಹಾನಗಲ್ನಲ್ಲಿ ಜಾತ್ರೆ ಆಗ ತಾನೇ ಮುಗಿದಿತ್ತು. ಜಾತ್ರೆ ಮುಗಿದ ಮೇಲೆ ದೇವಿಯ ವಿಗ್ರಹದ ವಿವಿಧ ಭಾಗಗಳನ್ನು ಮತ್ತು ದೇವಿಗೆ ಹಾಕಿದ ಆಭರಣಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಡಲಾಗಿತ್ತು. ಕಳ್ಳರು ಹಾನಗಲ್ನಿಂದ ಈ ದೇವಿಯ ವಿಗ್ರಹದ ಪೆಟ್ಟಿಗೆಯನ್ನು ಕದ್ದು ತಂದು ಶಿರಸಿಯ ಸಮೀಪದ ಕೆರೆಯ ಹತ್ತಿರ ಕುಳಿತುಕೊಂಡು ಆ ಪೆಟ್ಟಿಗೆಯಲ್ಲಿದ್ದ ಆಭರಣಗಳನ್ನು ತಮ್ಮೊಳಗೆ ಹಂಚಿಕೊಂಡು ಕಟ್ಟಿಗೆಯ ವಿಗ್ರಹದ ಬಿಡಿಭಾಗಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಪೆಟ್ಟಿಗೆಯನ್ನು ಕೆರೆಯೊಳಗೆ ಎಸೆದು ಹೋದರು ಎಂಬುದಾಗಿ ಹೇಳಲಾಗುತ್ತದೆ. ಸ್ನೇಹಿತರೆ, 1930ರಲ್ಲಿ ಗಾಂಧೀಜಿಯವರು ಶಿರಸಿಗೆ ಭೇಟಿ ನೀಡಿದಾಗ ದೇವಸ್ಥಾನ ಪ್ರವೇಶಿಸಲು ನಿರಾಕರಿಸುತ್ತಾರೆ. ಕಾರಣ, ದೇವಸ್ಥಾನದಲ್ಲಿ ಪ್ರಾಣಿ ಬಲಿ ಕೊಡಲಾಗುತ್ತದೆ ಎಂದು. ಅಂದಿನಿಂದ ಪ್ರಾಣಿ ಬಲಿ ನಿಲ್ಲಿಸಲಾಯಿತು. ಅದೇ ದೇವಸ್ಥಾನದ ಕೋಣವನ್ನು ಬಲಿ ಕೊಡುವ ಬದಲು ಒಂದು ಕುಂಬಳಕಾಯಿಯನ್ನು ಒಡೆದು ಹಾಕಲಾಗುತ್ತದೆ ಎಂದು ಇಲ್ಲಿನ ಸ್ಥಳೀಯರು ತಿಳಿಸುತ್ತಾರೆ. ಇನ್ನು ಇಲ್ಲಿ 2 ವರ್ಷಗಳಿಗೊಮ್ಮೆ ಜಾತ್ರೆ ನಡೆಯುತ್ತದೆ. ಅಂದಾಜು 25 ಲಕ್ಷ ಜನರು ಸೇರುವ ಸಾಧ್ಯತೆಗಳಿವೆ. ಹಾಗೆ ಜಾತ್ರೆಯು ತುಂಬ ವೈಭವದಿಂದ ನಡೆಯುತ್ತದೆ ಎಂದು ಇಲ್ಲಿನ ಸ್ಥಳೀಯರು ಮತ್ತು ಆಡಳಿತ ಮಂಡಳಿಯು ಹೇಳುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.